ಎಸ್ ಐ ಆರ್ ಏನಿದೆ ಅದು ದೇಶದಲ್ಲಿ 20 ವರ್ಷಕ್ಕೊಂದ್ಸರಿ ದೇಶದ ಭಾರತದ ನಾಗರಿಕರು ಯಾರಿದ್ದಾರೆ ಅವರ ಮತದಾನದ ಹಕ್ಕನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಕೊಟ್ಟಂಥ ಹಕ್ಕನ್ನು ಚಲಾಯಿಸೋಕ್ಕೆ ಮಾಡಿರುವಂಥ ಎಸ್ ಐ ಆರ್ ಇದು. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರು ಇದನ್ನು ಎಸ್ ಐ ಆರ್ ಬದಲಾಗಿ ಕಾಂಗ್ರೆಸ್ ಎಸ್ ಐ ಆರ್ ಮಾಡ್ತಾಯಿದ್ದಾರೆ. ಅಧಿಕಾರಿಗಳು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮೌಖಿಕವಾಗಿ ಫೋನ್ ಮುಖಾಂತರ ಒತ್ತಡ ಹಾಕಿ ಯಾವ ಹೆಸರು ಡಿಲೀಟ್ ಆಗಬಾರ್ದು, ಅದು ಖಾನ್ ಇರಲಿ, ಅಬ್ದುಲ್ ಇರಲಿ, ಕರೀಮ್ ಇರಲಿ, ಯಾರ್ದು ಡಿಲೀಟ್ ಆಗಬಾರ್ದು, ಇದು ಪಕ್ಕಾ. ಉಳಿದದ್ದು ನೀವೇನ ಮಾಡ್ಕೊಳ್ಳಿ, ಉಳಿದಿದ್ದು ನೀವು ಸೇರಿಸಿ ಬಿಡಿ, ಈ ಹೆಸರುಗಳಿದ್ದರೆ ನೀವು ಅದನ್ನು ಡಿಲೀಟ್ ಮಾಡಬಾರ್ದು ಅನ್ನೋ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಎಲ್ಲ ಜಿಲ್ಲಾಧಿಕಾರಿಗಳು. ಮೌಖಿಕ ಆದೇಶ ಮೌಖಿಕವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ಜಿಲ್ಲಾಧಿಕಾರಿಗಳು ಭಯ ಬಿದ್ದು ಡಿಲೀಟ್ ಮಾಡೋಂಥ ಎಸ್ ಐ ಆರ್ ಅಂತ ಹೇಳಿದ್ರೆ ಸತ್ತಿರೋ ಅಂಥವ್ರು. ಇವಾಗ ನಾವು ಚುನಾವಣಾ ಆಯೋಗಕ್ಕೆ ಹೋಗಿದ್ರಿ, ಅವರು ಕ್ಲಿಯರಾಗಿ ಹೇಳಿದ್ರು 5 ನಿಬಂಧನೆಗಳನ್ನು. ನಿಬಂಧನೆ ಸತ್ತಿರೋ ಅಂಥವ್ರು ತೆಗೆದಾಕಬೇಕು, ಬೇರೆ ಕಡೆ ಟ್ರಾನ್ಸ್ಫರ್ ಆಗಿರೋರು ತೆಗೆದಾಕಬೇಕು, ಮತ್ತು ಇಲ್ಲೀಗಲ್ ಯಾರಿದ್ದಾರೆ ಅವ್ರನ್ನ ಹಾಕಬೇಕು, ಯಾರು ವಿದೇಶಿಯರಿದ್ದಾರೆ ಅವ್ರು ತೆಗೆದಾಕಬೇಕು. ಇದು ಕೇಂದ್ರ ಚುನಾವಣಾ ಆಯೋಗ ನಮಗೆ ತಿಳಿಸಿರುವಂಥದ್ದು. ಆದರೆ ಕರ್ನಾಟಕ ಸರ್ಕಾರ ಈ ಎಲ್ಲ ನಿಬಂಧನೆಗಳನ್ನು, ಎಸ್ ಐ ಆರ್ನ ಎಲ್ಲ ನಿಬಂಧನೆಗಳನ್ನು ಗಾಳಿಗೆ ತೂರಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಎಸ್ ಐ ಆರ್ನ ಹಳ್ಳ ಹಿಡಿಸೋವಂಥದ್ದಕ್ಕೆ ವ್ಯವಸ್ಥಿತವಾದಂಥ ಸಂಚನ್ನು ರೂಪಿಸ್ತಾ ಇದ್ದಾರೆ. ಈ ಸಂಚಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಡಿ ಕೆ ಶಿವಕುಮಾರೇ. ಅವರು ಓಪನ್ನಾಗೆ ಮುಖ್ಯಮಂತ್ರಿ, ಅವ್ರು ಇನ್ನೂ ಉಪಮುಖ್ಯಮಂತ್ರಿ ಅಲ್ಲಣ್ಣ, ಮುಖ್ಯಮಂತ್ರಿ ಯಾವಾಗ ಹೋಗಿದ್ದಾರೆ ಅಂತ ಅನಿಸಿಲ್ಲ ನನಗಿನ್ನ. ಅದೇ ಸಮಸ್ಯೆ ಆಗಿರೋದು. 1 ತಿಂಗಳಾದ್ರೂ ಇನ್ನೂ ಮುಖ್ಯಮಂತ್ರಿ ಅಂತ ಅವ್ರು ಆ್ಯಕ್ಟ್ ಮಾಡ್ತಾನೇ ಇಲ್ಲ. ಇನ್ನೂ ಅದೇ ಧಮ್ಕಿ, ಅದೇ ರೀತಿ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಅದೇ ರೀತಿ ಇಟ್ಕೊಂಡಿದ್ದಾರೆ. ಅದೇ ರೀತಿ ಅಧಿಕಾರಿಗಳಿಗೂ ಅದೇ ಬಾಡಿ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರು ಬದಲಾಗೋ ಲಕ್ಷಣವೂ ಕಾಣಲ್ಲ. ಅದರಿಂದ ನಮಗೆ ನ್ಯಾಯಯುತವಾಗಿ ಆಗಬೇಕು. ಸಂವಿಧಾನದ ಅಡಿಯಲ್ಲಿ ಯಾವ ರೀತಿ ಕೇಂದ್ರದ ಚುನಾವಣಾ ಆಯೋಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ನಡಿಬೇಕು ಅನ್ನೋದು ನಮ್ದು ಅಷ್ಟೇ. ಯಾರು ಭಾರತೀಯರಿದ್ದಾರೆ, ಅವರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರೇ ಇದ್ರೂ ಅವ್ರದ್ದೆಲ್ಲ ಆಗಬೇಕು. ವಿದೇಶಿಯರು ಯಾರಿದ್ದಾರೆ, ದೇಶ ದ್ರೋಹದ ಕೆಲಸ ಮಾಡ್ತಾರೆ, ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ಇಲ್ಲಿ ಅವಕಾಶ ಇರಬಾರ್ದು. ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರನ್ನ ಇನ್ನೂ ಸೇಫ್ ಗಾರ್ಡ್ ಆಗಿ ಇಟ್ಕೊಂಡಿರುವಂಥ ಈ ಕಾಂಗ್ರೆಸ್ ಅವರು ಈ ಎಸ್ ಐ ಆರ್ನ ಸರಿಯಾಗಿ ನಡೆಸ್ತಾರೆ ಅನ್ನೋ ವಿಶ್ವಾಸ ನಮಗಿಲ್ಲ. ಅದಕ್ಕೋಸ್ಕರ ನಾವು ರಾಜ್ಯ ಚುನಾವಣಾ ಆಯೋಗಕ್ಕೂ ಹೋಗಿದ್ರಿ, ಅಲ್ಲಿ ನಮ್ಮ ಮನವಿಯನ್ನು ಕೊಟ್ಟಿದ್ದೀರಿ. ಸರಿಯಾಗಿ ನಮಗೆ ಇನ್ನೂ ಅಲ್ಲಿ ಆ್ಯಕ್ಷನ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಕೇಂದ್ರ ಚುನಾವಣಾ ಆಯೋಗಕ್ಕೂ ಬಂದು ನಮ್ಮ ಪ್ರಹ್ಲಾದ್ ಜೋಶಿಯವರು ಮತ್ತು ನಮ್ಮ ಕುಮಾರಣ್ಣ ಅವರು, ನಮ್ಮ ಎಲ್ಲ ಸೋಮಣ್ಣವರು, ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲರೂ ನಾವು ಬಂದಿರೋ ಅಂಥದ್ದು ಒಂದೇ, ಇದು ಸರಿಯಾಗಿ ಆಗಬೇಕು ಅನ್ನೋದು ಉದ್ದೇಶ ಅಷ್ಟೇ ನಮಗೆ. ಇದನ್ನು ದಾರಿ ತಪ್ಪಿಸೋವಂಥ ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡ್ತಾಯಿದ್ದಾರೆ. ಹಲವಾರು ಆಮಿಷಗಳನ್ನು ಒಡ್ತಾ ಇದ್ದಾರೆ. ಎಸ್ ಐ ಆರಲ್ಲಿ ಇಲ್ಲದೇ ಇರೋವಂಥ ಆಮಿಷಗಳನ್ನೆಲ್ಲ ಜನಗಳ ಮೇಲೆ ಏರ್ತಾ ಇದ್ದಾರೆ. ಇದರಿಂದ ಇದು ಸರಿಯಾಗಿ ನಡಿಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಕೇಂದ್ರ ಚುನಾವಣಾ ಆಯೋಗದ ಬಾಗಿಲನ್ನು ತಟ್ಟಿದ್ದೀರಿ. ನಾವು ನ್ಯಾಯ ಕೊಡಿ ಅಂತ ಕೇಂದ್ರ ಚುನಾವಣಾ ಆಯೋಗದ ಬಾಗಿಲನ್ನು ತಟ್ಟಿದ್ದೀರಿ. ಈಗ ಅವರು ಕೂಡ ಒಳ್ಳೆಯ ಸ್ಪಂದನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಎಸ್ ಐ ಆರಲ್ಲಿ ಏನು ನೀತಿ ನಿಯಮಗಳಿದೆ ಅದನ್ನು ಯಾವುದೇ ಗಾಳಿ ತೂಡೋಕ್ಕೆ ಯಾವುದೇ ರೀತಿ ಅವಕಾಶ ಕೊಡಲ್ಲ, ಮಾಡಿದ್ರೆ ಪನಿಷ್ಮೆಂಟ್ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ.